ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಅತಿದೊಡ್ಡ ಶ್ರೀಮಂತ ಎಲಾನ್ ಮಸ್ಕ್ ತಮ್ಮ ಇಡೀ ಆಸ್ತಿಯನ್ನು ಮಾರಿದರೂ ಸಹ ಈ ವಸ್ತುವಿನ ಕೇವಲ ಒಂದು ಸಣ್ಣ ಗ್ರಾಮನ್ನು ಕೂಡ ಖರೀದಿಸಲು ಸಾಧ್ಯವಿಲ್ಲ. ನಾವು ಜಗತ್ತಿನ ಅತ್ಯಂತ ದುಬಾರಿ ವಸ್ತು ಎಂದರೆ ವಜ್ರ, ಚಿನ್ನ ಅಥವಾ ಕೋಟಿ ಬೆಲೆಯ ಸೂಪರ್ ಕಾರುಗಳು ಅಂದುಕೊಂಡಿದ್ದೇವೆ. ಆದರೆ ಸತ್ಯ ಏನೆಂದರೆ ಇವೆಲ್ಲವೂ ಇವತ್ತಿನ ಈ ಲಿಸ್ಟ್ನ ಮೊದಲ ಸ್ಥಾನದಲ್ಲಿರುವ ವಸ್ತುವಿನ ಮುಂದೆ ಕೇವಲ ಒಂದು ಧೂಳಿನ ಕಣಕ್ಕೆ ಸಮಾನ. ಕೇವಲ 1 ಗ್ರಾಂ ಮಾರಿದರೆ ಇಡೀ ಜಗತ್ತಿನ 100 ಸಣ್ಣ ದೇಶಗಳ ಬಜೆಟ್ ಅನ್ನೇ ನಿಭಾಯಿಸಬಹುದು. ಈ ನಿಗೂಢ ವಸ್ತು ಯಾವುದು? ಅದನ್ನು ಮನುಷ್ಯರು ಹೇಗೆ ಸೃಷ್ಟಿಸುತ್ತಾರೆ? ಇವತ್ತಿನ ಈ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ನಾವು ಜಗತ್ತಿನ ಅತ್ಯಂತ ದುಬಾರಿ ಕಲೆ, ರಾಸಾಯನಿಕಗಳು, ಲೋಹಗಳು ಮತ್ತು ಆಕಾಶದ ರಹಸ್ಯಗಳು, ಅವುಗಳ ಆರ್ಥಿಕ ಮತ್ತು ವೈಜ್ಞಾನಿಕ ಮೌಲ್ಯದೊಂದಿಗೆ ನೋಡೋಣ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಒಂದು ವಸ್ತುವಿನ ಬೆಲೆ ಹೇಗೆ ನಿಗದಿಯಾಗುತ್ತದೆ? ಅರ್ಥಶಾಸ್ತ್ರದ ಸರಳ ನಿಯಮದ ಪ್ರಕಾರ ಯಾವ ವಸ್ತು ಜಗತ್ತಿನಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತದೆಯೋ ಮತ್ತು ಅದನ್ನು ಪಡೆಯಲು ಗರಿಷ್ಠ ಶ್ರಮ ಬೇಕಾಗುತ್ತದೆಯೋ ಅದಕ್ಕೆ ಅತಿ ಹೆಚ್ಚು ಮೌಲ್ಯವಿರುತ್ತದೆ. ಇದನ್ನು ರಾರಿಟಿ ಇಂಡೆಕ್ಸ್ ಎನ್ನಲಾಗುತ್ತದೆ. ಇಂದು ನಮ್ಮ ಭೂಮಿಯ ಮೇಲಿರುವ ಕೆಲವು ವಸ್ತುಗಳು ಎಷ್ಟು ಅಪರೂಪ ಎಂದರೆ ಅವುಗಳನ್ನು ಕೇವಲ ಶ್ರೀಮಂತಿಕೆಯ ಪ್ರದರ್ಶನಕ್ಕಾಗಿ ಅಲ್ಲ, ಬದಲಿಗೆ ಇಡೀ ಮಾನವ ಕುಲದ ತಂತ್ರಜ್ಞಾನದ ಗರಿಷ್ಠ ಮಿತಿಯನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ. ಇವತ್ತಿನ ಈ ಡಾಕ್ಯುಮೆಂಟರಿಯಲ್ಲಿ ನಾವು ಕೇವಲ ಬೆಲೆಯ ನಂಬರ್ಸ್ ಹೇಳುತ್ತಾ ಹೋಗುವುದಿಲ್ಲ, ಅದರ ಬದಲಿಗೆ ಆ ವಸ್ತುವಿನ ಇತಿಹಾಸ ಏನು, ಅವುಗಳ ನಿರ್ಮಾಣದ ಕಠಿಣತೆ ಏನು ಮತ್ತು ಅವುಗಳ ಹಿಂದೆ ಅಡಗಿರುವ ತಾಂತ್ರಿಕ ರಹಸ್ಯಗಳನ್ನು ಇಂಚಿಂಚು ಆಳವಾಗಿ ತಿಳಿದುಕೊಳ್ಳೋಣ. ಜಗತ್ತಿನ ಅತ್ಯಂತ ದುಬಾರಿ ದ್ರವ ಎಂದರೆ ಅದು ಡೆತ್ ಸ್ಟಾಕರ್ ಚೇಳಿನ ವಿಷ. ಜಗತ್ತಿನ ಅತ್ಯಂತ ಅಪಾಯಕಾರಿ ಮತ್ತು ವಿಷಕಾರಿ ಚೇಳುಗಳ ಜನಾಂಗವಾಗಿದೆ. ಸಾಮಾನ್ಯವಾಗಿ ಉತ್ತರ ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯದ ಮರುಭೂಮಿಯಲ್ಲಿ ಕಂಡುಬರುವ ಈ ಚೇಳಿನ ಒಂದು ಸಣ್ಣ ಕಡಿತ ಮನುಷ್ಯನನ್ನು ತಕ್ಷಣವೇ ಸಾವಿನ ದವಡೆಗೆ ತಳ್ಳಬಹುದು. ಆದರೆ ಆಶ್ಚರ್ಯವೆಂದರೆ ಇದೇ ಕರಾಳ ವಿಷ ಇವತ್ತು ವೈದ್ಯಕೀಯ ಲೋಕದ ಅತ್ಯಂತ ಅಮೂಲ್ಯ ವಸ್ತುವಾಗಿದೆ. ಇದರ ಒಳಗಿರುವ ಕ್ಲೋರೋಟಾಕ್ಸಿನ್ ಎಂಬ ಪ್ರೋಟೀನ್ ಮಾನವನ ಮಿದುಳಿನ ಕ್ಯಾನ್ಸರ್ ಗಡ್ಡೆಗಳನ್ನು ಪತ್ತೆಹಚ್ಚಲು ಮತ್ತು ಪಾರ್ಕಿನ್ಸನ್ಸ್ ಕಾಯಿಲೆಗಳನ್ನು ಗುಣಪಡಿಸಲು ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಈ ವಿಷದ ಬೆಲೆ ಇಷ್ಟೊಂದು ಹೆಚ್ಚಿರಲು ಕಾರಣ ಇದನ್ನು ಸಂಗ್ರಹಿಸುವ ವಿಧಾನ. ಒಂದು ಚೇಳಿನಿಂದ ಏಕಕಾಲಕ್ಕೆ ಕೇವಲ 0.25 ಮಿಲಿಗ್ರಾಂನಷ್ಟು ಮಾತ್ರ ವಿಷವನ್ನು ಹೊರತೆಗೆಯಲು ಸಾಧ್ಯ. ಇದಕ್ಕಾಗಿ ತಜ್ಞರು ಚೇಳಿಗೆ ಸಣ್ಣ ಪ್ರಮಾಣದ ಎಲೆಕ್ಟ್ರಿಕ್ ಶಾಕ್ ನೀಡಿ ಮ್ಯಾನ್ಯುಯಲ್ ಆಗಿ ವಿಷವನ್ನು ಸಂಗ್ರಹಿಸಬೇಕು. 1 ಗ್ಯಾಲನ್ ಡೆತ್ ಸ್ಟಾಕರ್ ಚೇಳಿನ ವಿಷ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬೆಲೆ ಬರೋಬ್ಬರಿ $39 ಮಿಲಿಯನ್, ಅಂದರೆ ಭಾರತೀಯ ರೂಪಾಯಿಯಲ್ಲಿ ಸುಮಾರು 325 ಕೋಟಿ ರೂಪಾಯಿ. ಇಡೀ ಜಗತ್ತಿನಲ್ಲಿ ಇಷ್ಟೊಂದು ದುಬಾರಿ ದ್ರವ ಮತ್ತೊಂದಿಲ್ಲ. ಒಂದು ಚೇಳಿನಿಂದ 0.5 ಮಿಲಿಗ್ರಾಂನಷ್ಟು ವಿಷ ಪ್ರತಿ ಬಾರಿಗೆ ತೆಗೆಯಬಹುದು. 1 ಲೀಟರ್ ವಿಷ ತೆಗೆಯಬೇಕಾದರೆ ಸುಮಾರು 40,000 ಚೇಳುಗಳ ಮಿಲ್ಕಿಂಗ್ ಅಗತ್ಯವಿರುತ್ತದೆ. ಈ ಚೇಳಿನ ವಿಷವನ್ನು ಕೇವಲ ಸಾಧಾರಣ ಪ್ಲಾಸ್ಟಿಕ್ ಬಾಟಲಿನಲ್ಲಿ ಇಡಲು ಸಾಧ್ಯವಿಲ್ಲ. ಇದನ್ನು ಕಂಪ್ಲೀಟ್ ಆಗಿ ಕ್ರಯೋಜೆನಿಕ್ ಚೇಂಬರ್ಗಳಲ್ಲಿ ಮೈನಸ್ ತಾಪಮಾನದಲ್ಲಿ ದ್ರವ ಸಾರಜನಕದ ಸಹಾಯದಿಂದ ರಕ್ಷಿಸಿಡಲಾಗುತ್ತದೆ. ಒಂದು ಸಣ್ಣ ಉಷ್ಣಾಂಶದ ಏರಿಳಿತವು ಈ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಿಷವನ್ನು ಕೇವಲ ಸೆಕೆಂಡುಗಳಲ್ಲಿ ನೀರನ್ನಾಗಿ ಮಾರ್ಪಡಿಸಿಬಿಡುತ್ತದೆ. ನಾವೆಲ್ಲರೂ ಬಿಳಿ ಅಥವಾ ಪಾರದರ್ಶಕ ವಜ್ರಗಳನ್ನು ನೋಡಿದ್ದೇವೆ, ಆದರೆ ಜಗತ್ತಿನ ಅತ್ಯಂತ ಅಪರೂಪದ ಮತ್ತು ದುಬಾರಿ ರತ್ನ ಎಂದರೆ ಅದು ರೆಡ್ ಡೈಮಂಡ್. ಬಿಳಿ ವಜ್ರಗಳು ಭೂಮಿಯ ಅಡಿಯಲ್ಲಿ ಸಾರಜನಕ ಕಣಗಳು ಸೇರಿದಾಗ ಬಣ್ಣ ಬದಲಾಯಿಸುತ್ತವೆ, ಆದರೆ ಕೆಂಪು ವಜ್ರದ ಒಳಗೆ ಯಾವುದೇ ಕೆಮಿಕಲ್ ಇರುವುದಿಲ್ಲ. ಭೂಮಿಯ ಅಡಿಯಲ್ಲಿ ಬಿಲಿಯನ್ ವರ್ಷಗಳ ಹಿಂದೆ ಉಂಟಾದ ತೀವ್ರವಾದ ಭೌಗೋಳಿಕ ಒತ್ತಡದಿಂದಾಗಿ ವಜ್ರದ ಒಳರಚನೆಯ ಅಣುಗಳು ವಿಚಿತ್ರವಾಗಿ ಬಾಗಿದಾಗ ಅದು ಸೂರ್ಯನ ಬೆಳಕನ್ನು ಕೆಂಪು ಬಣ್ಣದಲ್ಲಿ ಪ್ರತಿಫಲಿಸಲು ಶುರು ಮಾಡುತ್ತದೆ. ಇದು ಪ್ರಕೃತಿಯ ಅತಿದೊಡ್ಡ ಇಂಜಿನಿಯರಿಂಗ್ ವಿಸ್ಮಯ. ಇಡೀ ಜಗತ್ತಿನ ಇತಿಹಾಸದಲ್ಲೇ ಕೇವಲ 30 ಅಧಿಕೃತ ಶುದ್ಧ ಕೆಂಪು ವಜ್ರಗಳು ಮಾತ್ರ ಪತ್ತೆಯಾಗಿವೆ. ಇವುಗಳಲ್ಲಿ ಬಹುತೇಕ ವಜ್ರಗಳ ತೂಕ ಅರ್ಧ ಕ್ಯಾರೆಟ್ಗಿಂತಲೂ ಕಡಿಮೆ ಇರುತ್ತದೆ. ಜಗತ್ತಿನ ಅತಿದೊಡ್ಡ ಕೆಂಪು ವಜ್ರ ಎಂದರೆ ಮುಸಾಯೆಫ್ ರೆಡ್. ಇದರ ತೂಕ ಕೇವಲ 5.11 ಕ್ಯಾರೆಟ್, ಆದರೆ ಇದರ ಇವತ್ತಿನ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ $20 ಮಿಲಿಯನ್, ಅಂದರೆ ಸುಮಾರು 165 ಕೋಟಿ ರೂಪಾಯಿಗಳು. ಅಂದರೆ ಇದರ ಒಂದು ಸಣ್ಣ ಗ್ರಾಂನ ಬೆಲೆ ಚಿನ್ನಕ್ಕಿಂತ ಬರೋಬ್ಬರಿ 25,000 ಪಟ್ಟು ಹೆಚ್ಚಾಗಿದೆ. ಜಗತ್ತಿನ ಬಹುತೇಕ ಕೆಂಪು ವಜ್ರಗಳು ಆಸ್ಟ್ರೇಲಿಯಾದ ಅರ್ಗೈಲ್ ಗಣಿಯಿಂದ ಸಿಗುತ್ತಿದ್ದವು, ಆದರೆ 2020ರಲ್ಲಿ ಈ ಗಣಿಯಲ್ಲಿ ಇನ್ನು ಮುಂದೆ ಯಾವುದೇ ಕೆಂಪು ವಜ್ರ ಉಳಿಯುವುದಿಲ್ಲ ಎಂದು ಇದನ್ನು ಅಧಿಕೃತವಾಗಿ ಮುಚ್ಚಿಡಲಾಯಿತು. ಇದರಿಂದಾಗಿ ಈಗ ಜಗತ್ತಿನಲ್ಲಿರುವ ಕೆಂಪು ವಜ್ರಗಳ ಬೆಲೆ ಪ್ರತಿ ವರ್ಷ ಆಟೋಮ್ಯಾಟಿಕ್ ಆಗಿ ಡಬಲ್ ಆಗುತ್ತಾ ಹೋಗುತ್ತಿದೆ. ಕ್ಯಾಲಿಫೋರ್ನಿಯಂ 252 ಎಂಬುದು ಭೂಮಿಯ ಮೇಲೆ ನೈಸರ್ಗಿಕವಾಗಿ ಸಿಗುವ ವಸ್ತುವಲ್ಲ. ಇದು 1950ರಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮೊದಲ ಬಾರಿಗೆ ಕೃತಕವಾಗಿ ಸೃಷ್ಟಿಸಿದರು. ಇದು ಅತ್ಯಂತ ಶಕ್ತಿಶಾಲಿ ಮತ್ತು ವಿಕಿರಣಶೀಲ ಐಸೋಟೋಪ್ ಆಗಿದೆ. ಇದು ಎಷ್ಟು ಶಕ್ತಿಶಾಲಿ ಎಂದರೆ ಇದರ ಒಂದು ಸಣ್ಣ ಮೈಕ್ರೋಗ್ರಾಂ ಕಣವು ಪ್ರತಿ ಸೆಕೆಂಡಿಗೆ ಬರೋಬ್ಬರಿ 17 ಕೋಟಿ ನ್ಯೂಟ್ರಾನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದೇ ಕಾರಣಕ್ಕೆ ಇದನ್ನು ಜಗತ್ತಿನ ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಸ್ಟಾರ್ಟ್ ಮಾಡಲು ಮತ್ತು ಸಮುದ್ರದ ಅಡಿಯಲ್ಲಿ ತೈಲ ಬಾಂಬ್ಗಳು
ಪತ್ತಿ ಹಚ್ಚಲು ಬಳಸಲಾಗುತ್ತದೆ. ಕ್ಯಾಲಿಫೋರ್ನಿಯಂ ಅನ್ನು ತಯಾರಿಸುವುದು ಅತ್ಯಂತ ಸಂಕೀರ್ಣ ಪ್ರಕ್ರಿಯೆಯಾಗಿದೆ. ಒಂದು ಹೈಫ್ಲಕ್ಸ್ ಐಸೋಟೋಪ್ ರಿಯಾಕ್ಟರ್ಗಳ ಒಳಗೆ ಪ್ಲುಟೋನಿಯಂ ಲೋಹವನ್ನು ಸತತವಾಗಿ ಹಲವು ವರ್ಷಗಳ ಕಾಲ ನ್ಯೂಟ್ರಾನ್ ಬಾಂಬರ್ಡ್ಮೆಂಟ್ಗೆ ಒಳಪಡಿಸಿದಾಗ ಮಾತ್ರ ಇದರ ಕೆಲವು ಕಣಗಳು ಸೃಷ್ಟಿಯಾಗುತ್ತವೆ. ಜಗತ್ತಿನಲ್ಲಿ ಕೇವಲ 2 ದೇಶಗಳು, ಅಮೆರಿಕ ಮತ್ತು ರಷ್ಯಾ ಮಾತ್ರ ಇದನ್ನು ತಯಾರಿಸುವ ತಂತ್ರಜ್ಞಾನ ಹೊಂದಿದೆ. ಇದರ 1 ಗ್ರಾಂನ ಬೆಲೆ ಬರೋಬ್ಬರಿ $27 ಮಿಲಿಯನ್. ಅಂದರೆ ಭಾರತೀಯ ರೂಪಾಯಿಯಲ್ಲಿ ಕೇವಲ 1 ಗ್ರಾಂ ಕ್ಯಾಲಿಫೋರ್ನಿಯಂ ಖರೀದಿಸಲು ಬರೋಬ್ಬರಿ $225 ಕೋಟಿ ನೀಡಬೇಕು. ಜಗತ್ತಿನ ಅತ್ಯಂತ ದುಬಾರಿ ಕಲಾಕೃತಿ ಅಥವಾ ಪೇಂಟಿಂಗ್ ಎಂದರೆ ಅದು ಲಿಯೋನಾರ್ಡೋ ಡಾ ವಿಂಚಿ ಕೆತ್ತಿದ ಸಾಲ್ವೇಟರ್ ಮುಂಡಿ. ಜೀಸಸ್ ಕ್ರೈಸ್ಟ್ ತನ್ನ ಒಂದು ಕೈಯಲ್ಲಿ ಜಗತ್ತಿನ ರಕ್ಷಣೆಯನ್ನು ಪ್ರತಿನಿಧಿಸುವ ಕ್ರಿಸ್ಟಲ್ ಸ್ಫಿಯರ್ ಹಿಡಿದು ಕುಳಿತಿರುವ ಚಿತ್ರ ಇದಾಗಿದೆ. 1500ನೇ ಇಸವಿಯಲ್ಲಿ ಫ್ರಾನ್ಸ್ ರಾಜಮನೆತನಕ್ಕಾಗಿ ಇದನ್ನು ಬಿಡಿಸಲಾಗಿತ್ತು. ತದನಂತರ ನೂರಾರು ವರ್ಷಗಳ ಕಾಲ ಈ ಪೇಂಟಿಂಗ್ ನಾಪತ್ತೆಯಾಗಿತ್ತು. ಇದನ್ನು ಯಾರೋ ಸಾಮಾನ್ಯ ಚಿತ್ರ ಕಲಾವಿದ ನಕಲು ಮಾಡಿದ್ದಾನೆ ಅಂದುಕೊಂಡು 1958ರ ಹರಾಜಿನಲ್ಲಿ ಕೇವಲ 45 ಪೌಂಡ್ಸ್ ಅಂದರೆ ಕೇವಲ $4,500 ಮಾರಲಾಗಿತ್ತು. 2005ರಲ್ಲಿ ಜಗತ್ತಿನ ಶ್ರೇಷ್ಠ ಕಲಾ ಇತಿಹಾಸಕಾರರು ಈ ಪೇಂಟಿಂಗ್ನ ಮೇಲೆಯ ಹಳೆಯ ಬಣ್ಣದ ಪದರಗಳನ್ನು ಲೇಸರ್ ಮತ್ತು ಎಕ್ಸ್-ರೇ ಮೂಲಕ ಪರಿಶೀಲಿಸಿದಾಗ ಇದು ಸ್ವತಃ ಲಿಯೋನಾರ್ಡೋ ಡಾ ವಿಂಚಿ ಅವರೇ ಬಿಡಿಸಿದ ಅಸಲಿ ಪೇಂಟಿಂಗ್ ಎಂದು ಸಾಬೀತಾಯಿತು. 2017ರ ಕ್ರಿಸ್ಟೀಸ್ ಹರಾಜಿನಲ್ಲಿ ಸೌದಿ ಅರೇಬಿಯಾದ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಈ ಪೇಂಟಿಂಗ್ ಅನ್ನು ಬರೋಬ್ಬರಿ $450 ಮಿಲಿಯನ್ ನೀಡಿ ಖರೀದಿಸಿದನು. ಅಂದರೆ ಕೇವಲ ಒಂದು ಚಿತ್ರಪಟದ ಬೆಲೆ ಭಾರತೀಯ ರೂಪಾಯಿಯಲ್ಲಿ ಬರೋಬ್ಬರಿ $3,700 ಕೋಟಿ. ಈಗ ಬರೋಣ ಇಡೀ ಬ್ರಹ್ಮಾಂಡ ಮತ್ತು ಜಗತ್ತಿನ ನಂಬರ್ 1 ಅತ್ಯಂತ ದುಬಾರಿ ವಸ್ತುವಿನ ಕಡೆಗೆ. ಇದರ ಹೆಸರು ಆಂಟಿ ಮ್ಯಾಟರ್. ನಮ್ಮ ಸುತ್ತಲಿರುವ ಪ್ರತಿಯೊಂದು ವಸ್ತುವು ಮ್ಯಾಟರ್ನಿಂದ ಮಾಡಲ್ಪಟ್ಟಿದೆ. ಇದರ ಪರಮಾಣುಗಳ ಒಳಗಿನ ಪಾಸಿಟಿವ್ ಪ್ರೋಟಾನ್ ಮತ್ತು ನೆಗೆಟಿವ್ ಎಲೆಕ್ಟ್ರಾನಿಕ್ ಇರುತ್ತದೆ. ಆದರೆ ಆಂಟಿ ಮ್ಯಾಟರ್ ಇದರ ಕಂಪ್ಲೀಟ್ ಉಲ್ಟಾ. ಇದರ ಒಳಗೆ ನೆಗೆಟಿವ್ ಪ್ರೋಟಾನ್ ಮತ್ತು ಪಾಸಿಟಿವ್ ಎಲೆಕ್ಟ್ರಾನ್ ಇರುತ್ತದೆ. ಯಾವಾಗ 1 ಗ್ರಾಂ ಮ್ಯಾಟರ್ ಮತ್ತು 1 ಗ್ರಾಂ ಆಂಟಿ ಮ್ಯಾಟರ್ ಒಂದಕ್ಕೊಂದು ಸ್ಪರ್ಶಿಸುತ್ತದೆಯೋ ಅಲ್ಲಿ ಇಡೀ ಜಗತ್ತೇ ಬೆಚ್ಚಿ ಬೀಳುವಂಥ ಭೀಕರ ಶಕ್ತಿ ಬಿಡುಗಡೆಯಾಗುತ್ತದೆ. ಇದನ್ನು ಭವಿಷ್ಯದ ಬಾಹ್ಯಾಕಾಶದ ನೌಕೆಗಳ ಇಂಧನವಾಗಿ ಬಳಸಲು ವಿಜ್ಞಾನಿಗಳು ಸಂಶೋಧನೆ ನಡೆಸುತ್ತಿದ್ದಾರೆ. ಇದನ್ನು ಭೂಮಿಯ ಮೇಲೆ ಸ್ವಾಭಾವಿಕವಾಗಿ ಪಡೆಯಲು ಸಾಧ್ಯವಿಲ್ಲ. ಸ್ವಿಟ್ಜರ್ಲೆಂಡ್ನಲ್ಲಿರುವ ಜಗತ್ತಿನ ಅತಿದೊಡ್ಡ ಸೈನ್ಸ್ ಲ್ಯಾಬ್ CERN ನ ಒಳಗೆ ಬೃಹತ್ ಹ್ಯಾಡ್ರಾನ್ ಕೊಲೈಡರ್ ಯಂತ್ರದ ಮೂಲಕ ಪರಮಾಣುಗಳನ್ನು ಬೆಳಕಿನ ವೇಗದಲ್ಲಿ ಡಿಕ್ಕೆ ಹೊಡೆಸಿದಾಗ ಕೇವಲ ಕೆಲವು ನ್ಯಾನೋಗ್ರಾಂಗಳಷ್ಟು ಆಂಟಿ ಮ್ಯಾಟರ್ ಸೃಷ್ಟಿಯಾಗುತ್ತದೆ. ನಾಸಾದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಕೇವಲ 1 ಗ್ರಾಂ ಆಂಟಿ ಮ್ಯಾಟರ್ ಸೃಷ್ಟಿಸಲು ತಗುಲುವ ವೆಚ್ಚವು ಬರೋಬ್ಬರಿ $62.5 ಟ್ರಿಲಿಯನ್. ಭಾರತೀಯ ರೂಪಾಯಿಗಳಲ್ಲಿ ಇದರ ಬೆಲೆ ಬರೋಬ್ಬರಿ $52 ಲಕ್ಷ ಕೋಟಿ. ಇಡೀ ಜಗತ್ತಿನ ಎಲ್ಲಾ ದೇಶಗಳ ಆಸ್ತಿಗಳನ್ನು ಒಟ್ಟಿಗೆ ಸೇರಿಸಿದರೂ ಇದರ ಕೆಲವು ಗ್ರಾಂಗಳನ್ನು ಖರೀದಿಸಲು ಸಾಧ್ಯವಿಲ್ಲ. ಆಂಟಿ ಮ್ಯಾಟರ್ ಅನ್ನು ಯಾವುದೇ ಗಾಜಿನ ಅಥವಾ ಕಬ್ಬಿಣದ ಬಾಟಲಿಯಲ್ಲಿ ಇಡಲು ಸಾಧ್ಯವಿಲ್ಲ, ಏಕೆಂದರೆ ಇದು ಆ ಬಾಟಲಿಯ ಗೋಡೆಗೆ ತಾಗಿದ ತಕ್ಷಣವೇ ಭೀಕರವಾಗಿ ಸ್ಫೋಟಗೊಳ್ಳುತ್ತದೆ. ಆದ್ದರಿಂದ ಇದನ್ನು ಕೇವಲ ವ್ಯಾಕ್ಯೂಮ್ ಇರುವ ಅತ್ಯಂತ ಶಕ್ತಿಶಾಲಿ ವಿದ್ಯುತ್ಕಾಂತೀಯ ವಲಯದ ಮಧ್ಯ ಗಾಳಿಯಲ್ಲೇ ತೇಲುವಂತೆ ಮಾಡಿ ರಕ್ಷಿಸಿಡಲಾಗುತ್ತದೆ. ಕೊನೆಯದಾಗಿ ಹೇಳಬೇಕೆಂದರೆ ಮನುಷ್ಯ ಇವತ್ತು ಹಣದ ಮೌಲ್ಯವನ್ನು ಕೇವಲ ಚಿನ್ನ ಅಥವಾ ವಜ್ರದ ಮೇಲೆ ನಿಗದಿ ಮಾಡಿಲ್ಲ. ಜ್ಞಾನದ ಮಿತಿ, ವಿಜ್ಞಾನದ ಸಾಧನೆ ಮತ್ತು ಪ್ರಕೃತಿಯ ಅತಿ ಅಪರೂಪದ ವಸ್ತುಗಳೇ ಇವತ್ತಿನ ಜಗತ್ತಿನ ಅಸಲಿ ಆಸ್ತಿಗಳಾಗಿವೆ. ಈ ಇಡೀ ಮೆಗಾ ಡಾಕ್ಯುಮೆಂಟರಿಯಲ್ಲಿ ನಿಮಗೆ ಅತ್ಯಂತ ಶಾಕಿಂಗ್ ಮತ್ತು ಆಶ್ಚರ್ಯ ಅನಿಸಿದ ಆ ಒಂದು ದುಬಾರಿ ವಸ್ತು ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ನಿಮಗೆ ಈ ಇನ್ಫಾರ್ಮೇಟಿವ್, ಲಕ್ಸುರಿ ಮತ್ತು ಸೈನ್ಸ್ ಸಿನೆಮ್ಯಾಟಿಕ್ ಮೆಗಾ ಡಾಕ್ಯುಮೆಂಟರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಂತಹ ಜಗತ್ತಿನ ಬಿಡಿಸಲಾಗದ ರಹಸ್ಯಗಳು, ಸೈನ್ಸ್, ಇತಿಹಾಸ ಮತ್ತು $1 ಬಿಲಿಯನ್ ಬಿಸಿನೆಸ್ ಕೇಸ್ ಸ್ಟಡಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.